ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಮಕರ ರಾಶಿಗೆ ಬುಧನು 1ನೇ ತಾರೀಕಿನಂದು ಪ್ರವೇಶ ಮಾಡ್ತಾನೆ. 5ನೇ ತಾರೀಕಿನಂದು ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. 11ನೇ ತಾರೀಕಿನಂದು ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. 13ನೇ ತಾರೀಕಿನಂದು ಕುಂಭ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. 19ನೇ ತಾರೀಕಿನಂದು ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹದ ಬದಲಾವಣೆ ಸ್ಥಿತಿಗಳು. ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳು, ಬದಲಾವಣೆ ಆಗ್ತಿರುವಂತಹ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ತುಲಾರಾಶಿಯವರಿಗೆ ಸಂಚಾರ ಮಾಡುತ್ತೆ ನೋಡೋಣ. ತುಲಾರಾಶಿಯವರಿಗೆ ರವಿಯು 4 ಮತ್ತು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಕುಜ 3 ಮತ್ತು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಬುಧನು ಸಹ 4 ಮತ್ತು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಗುರು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. 3 ಮತ್ತು 4ನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಿದರೆ, 5ನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾನೆ. ಇನ್ನು ರಾಹು 6 ಮತ್ತು ಕೇತು 12ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಎಲ್ಲ ಗ್ರಹ ಸ್ಥಿತಿಗಳಿಂದಾಗಿ ಯಾವ ರೀತಿಯಾದಂತಹ ಯೋಗದ ಫಲಗಳನ್ನು ಅನುಭವಿಸಬಹುದು ಈ ಒಂದು ತುಲಾ ರಾಶಿಯವರು ಅನ್ನೋದನ್ನು ಗಮನಿಸೋಣ. ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಅಲ್ಲ. ಇಲ್ಲಿ ಹೇಳುವಂತಹ ಫಲಗಳಿಗೂ ನಿಮ್ಮ ಜನ್ಮಜಾತಕದಲ್ಲಿ ಇನ್ನೂ ಕೆಲವೊಂದು ಹೆಚ್ಚಿನ ಶುಭ ಅಥವಾ ಕೆಲವೊಮ್ಮೆ ಹೆಚ್ಚಿನ ಅಶುಭದ ಫಲಗಳು ಸಹ ಇರುತ್ತವೆ. ಹಾಗಾಗಿ ಒಂದ್ಸಲ ನಿಮ್ಮ ಜನ್ಮಜಾತಕವನ್ನು ಸಹ ತೋರಿಸ್ಕೊಳ್ಳೋದು ಮರಿಬೇಡಿ. ಅದರ ಆಧಾರದಲ್ಲಿಯೇ ಪರಿಹಾರದ ಕ್ರಮವನ್ನು ಮಾಡಿಕೊಳ್ಳೋದು ಸಹ ತುಂಬ ಉತ್ತಮವಾದಂಥ ವಿಚಾರವಾಗಿರುತ್ತೆ. ಇನ್ನು ತುಲಾರಾಶಿಯವರ ಭವಿಷ್ಯವ ನೋಡೋಣ. ಗೋಚಾರದ ಫಲ ಯಾವ ರೀತಿಯಾಗಿದೆ ಅನ್ನೋದಕ್ಕಿಂತ ಮೊದಲು ಇನ್ನೊಂದು ಮಾಹಿತಿ. ಈ ತಿಂಗಳ ತುಂಬ ವಿಶೇಷವಾದ ದಿವಸ 15ನೇ ಮತ್ತು 16ನೇ ತಾರೀಕು. 15ನೇ ತಾರೀಕಿನಂದು ಕುಮಾರ ಸೃಷ್ಟಿ ಇರ್ತಕ್ಕಂಥದ್ದು. ಅದು ಒಳ್ಳೆ ರೀತಿಯಾದಂತಹ ಯೋಗ ಫಲಗಳನ್ನು ಅನುಭವಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ನಾಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳಿದ್ದರೂ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅದು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡುವಂತಹ ಒಂದು ದಿನವಾಗಿರುತ್ತೆ. ಆ ಕುಮಾರ ಸೃಷ್ಟಿಯ ದಿವಸ ನಿಮಗೆ ಏನಾದರೂ ನಾಗಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದರೆ ಅದರ ನಿವಾರಣಾ ಪೂಜೆಗಳನ್ನು ಮಾಡಿಕೊಳ್ಳೋದ್ರಿಂದ ಆದಷ್ಟು ಶೀಘ್ರವಾಗಿ ನಿಮಗೆ ಆ ನಾಗದೋಷಗಳಿಂದ ವಿಮುಕ್ತರಾಗ್ತೀರಿ. ನಾಗದೋಷಗಳಿಂದ, ಸರ್ಪದೋಷಗಳಿಂದ ವಿಮುಕ್ತರಾಗೋದು ಭಾರೀ ಕಷ್ಟ, ತುಂಬ ಅಂದರೆ ತುಂಬಾ ಕಷ್ಟ. ಅಂಥದ್ರಲ್ಲಿ ಈ ಸಂದರ್ಭದಲ್ಲಿ ಕುಮಾರ ಸೃಷ್ಟಿ, ಚಂಪಾ ಸೃಷ್ಟಿ, ವಿಶೇಷ ಅಡಿಕೃತಿಕಗಳು ಬಂದಂತಹ ದಿವಸಗಳಲ್ಲಿ ನೀವು ಮಾಡಿಕೊಂಡಾಗ ತುಂಬ ಒಳ್ಳೆ ರೀತಿಯ ಫಲಗಳನ್ನು ನೀವು ನೋಡಬಹುದು. ನಾಗದೇವರಿಗೆ ಕೋಪ ಬರೋದು ತುಂಬ ಕಡಿಮೆ, ಬಂದರೆ ಬಹಳ ದೀರ್ಘಕಾಲವಾಗಿ ಉಳಿದು ಬಿಡುತ್ತೆ. ಆ ಕೋಪವನ್ನು ಶಮನ ಮಾಡೋದಕ್ಕಾಗಲಿ ಶಾಂತ ಮಾಡೋದಕ್ಕಾಗಲಿ ಭಾರಿ ಕಷ್ಟ. ಹಾಗಾಗಿ ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಮಾಡ್ತಾ ಬನ್ನಿ, ಸುಬ್ರಹ್ಮಣ್ಯರ ಆರಾಧನೆಯನ್ನು ಮಾಡಿ, ಇನ್ನಷ್ಟು ಶುಭ ಫಲಗಳಾಗುತ್ತೆ. ಇನ್ನು 16ನೇ ತಾರೀಕಿನಂದು ನಮ್ಮೆಲ್ಲರಿಗೂ ಪ್ರತ್ಯಕ್ಷ ದೈವವಾಗಿರುವಂತಹ ಭುವಿಯಲ್ಲಿರುವಂತಹ ಪ್ರತಿಯೊಂದು ಜೀವಿಗಳಿಗೂ, ಜೀವ ಜಂತುಗಳಿಗೂ, ಪರಿಸರಕ್ಕೂ ಪ್ರತ್ಯಕ್ಷ ದೈವವಾಗಿರುವಂತಹ ಸೂರ್ಯ ಜಯಂತಿ, ಸೂರ್ಯನಾರಾಯಣ ದೇವರ ಜಯಂತಿ. ಅದರಲ್ಲೂ ರಥಸಪ್ತಮಿಯ ಈ ಶುಭ ಪರ್ವ ದಿನದಂದು ನೀವು ಸೂರ್ಯನಿಗೆ ಪ್ರಾರ್ಥನೆ ಪೂಜೆಗಳನ್ನು ಮಾಡೋದ್ರಿಂದ, ಅರ್ಘ್ಯಗಳನ್ನು ಕೊಡೋದ್ರಿಂದ, ಇನ್ನು ಸೂರ್ಯದೇವನ ಒಂದು ಆದಿತ್ಯ ಹೃದಯ ಸ್ತೋತ್ರ ಪಠಣವನ್ನು ಮಾಡಿಕೊಳ್ಳೋದ್ರಿಂದ ಎಷ್ಟೋ ಕಾಯಿಲೆಗಳಿಂದ, ಮಾನಸಿಕ ಸ್ಥಿತಿಗತಿಗಳಿಂದ, ಮನೆಯಲ್ಲಿರುವಂತಹ ಸಣ್ಣ ಅಶಾಂತಿಗಳಿಂದೆಲ್ಲ ದೂರ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ನಮಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ದೇವರಾಗಿ ಕಣ್ಣಿಗೆ ಕಾಣುವಂತಹ ಭಗವಂತ ಅಂತಲೇ ಹೇಳಬಹುದು ಸೂರ್ಯದೇವರನ್ನು, ಸೂರ್ಯನಾರಾಯಣ ದೇವರನ್ನು. ಹಾಗಾಗಿ ಸೂರ್ಯದೇವರ ನಾಮ ಜಪಗಳನ್ನು ಮಾಡ್ತಾ ಬನ್ನಿ, ಆದಿತ್ಯ ಹೃದಯವನ್ನು ಪಠಣ ಮಾಡ್ತಾ ಬನ್ನಿ. ಉತ್ತರದಿಂದ ಚಲಿಸುವಂಥದ್ದು, ಮಕರ ಸಂಕ್ರಮಣದಿಂದ ಉತ್ತರಕ್ಕೆ ಬಾಗಿ ಸಂಚಾರ. ಅದೇ ರೀತಿಯಾಗಿ ಈ ರಥಸಪ್ತಮಿ ಎಂದು ಉತ್ತರದಿಂದನೇ ಸಂಚಾರ ಮಾಡ್ತಕ್ಕಂಥದ್ದು ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸೂರ್ಯನಾರಾಯಣ ದೇವರ ಪೂಜೆ, ಸೂರ್ಯದೇವರ ಆರಾಧನೆಯನ್ನು ಮಾಡಿ ಶುಭ ಫಲಗಳು ಉಂಟಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಇದ್ದಾವಪ್ಪ ಅಂತ ಹೇಳಿದ್ರೆ, ಫೆಬ್ರವರಿಯಲ್ಲಿ ಯಾಕೋ ಈ ತಿಂಗಳು ನಿಮಗೆ ಕೈ ಹಿಡಿಯೋ ಮಟ್ಟಕ್ಕೆ ಕಾಣಿಸುತ್ತಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ನಂಬಿಕೆ ದ್ರೋಹಗಳು ಉಂಟಾಗ್ತಕ್ಕಂಥದ್ದು, ಅನಿರೀಕ್ಷಿತ ಧನ ನಷ್ಟಗಳು, ಪಾಲುದಾರಿಕಾ ವ್ಯವಹಾರದಲ್ಲಾಗೋದು. ನೀವು ತುಂಬ ಯಾರನ್ನೋ ನಂಬಿ ಅವರ ಮೇಲೆ ವ್ಯವಹಾರಗಳನ್ನು ಬಿಟ್ಟಿದ್ದರೆ
ಅವ್ರು ಖಂಡಿತ ನಿಮಗೆ ಮೋಸ ಮಾಡಿ ಹೊಟ್ಟೋಗ್ತಾರೆ. ತುಂಬ ಹುಷಾರಾಗಿ ಇರಬೇಕು. ಕಾರ್ಯಸಿದ್ಧಿ ಆಗೋಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮೇಲೆ ಅಪವಾದಗಳು, ಅಪನಂಬಿಕೆಗಳು, ಮಾನಹಾನಿಗಳು ಆಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿ ಇರತಕ್ಕಂಥದ್ದು. ಫೆಬ್ರವರಿ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಬಹಳನೇ ಜಾಗ್ರತೆಯಾಗಿ ಇರಬೇಕಾದಂಥದ್ದು. ನೆಮ್ಮದಿ ಕೆಡತಕ್ಕಂತಹ ವಾತಾವರಣ ಉತ್ಪತ್ತಿಯಾಗುತ್ತೆ. ನಿಮ್ಮ ಅನಿರೀಕ್ಷಿತವಾದಂತಹ ಪ್ರಯಾಣಗಳಿಂದ ಕೆಲವೊಂದು ಪ್ರಯಾಸವಾಗುವಂಥದ್ದು, ಆಯಾಸವಾಗುವಂತಹದ್ದು ಇರುತ್ತೆ. ವ್ಯವಹಾರಗಳು ತುಂಬ ಜೋಪಾನ, ಧನ ನಷ್ಟಗಳು ತುಂಬ ಜಾಸ್ತಿ ಆಗುತ್ತೆ, ಮಾನಸಿಕ ಕ್ಲೇಶಗಳು ಜಾಸ್ತಿ ಆಗುವಂಥದ್ದು, ಕುಟುಂಬದಲ್ಲಿ ಕಲಹಗಳು, ಅಲ್ಲೋಲ ಕಲ್ಲೋಲಗಳ ಸೃಷ್ಟಿ ಆಗುವಂಥದ್ದು, ಸರ್ಕಾರಿ ನೌಕರರಿಗೆ ಮಾನಹಾನಿಗಳ ಜೊತೆಗೆ ಪದವಿಯ ಭಂಗ ಯೋಗ ಉಂಟಾಗ್ತಕ್ಕಂಥದ್ದು. ಇದ್ದಕ್ಕಿದ್ದ ಹಾಗೆ ನಿಮಗೆ ಕೆಲಸ ಕಾರ್ಯಗಳು ಹೊರಟೋಗುತ್ತೆ. ನೋಡಬಹುದು, ಪಂಚಮ ಶನಿಯ ಪೀಡೆ ಜೊತೆಗೆ ಅಲ್ಲೇ ಆ ಶನಿಯ ಜೊತೆಗೆ ರವಿ ಗ್ರಹದ ಒಂದು ಪ್ರವೇಶ ಬೇರೆ 13ನೇ ತಾರೀಕಿನಿಂದ ಆಗುವಂಥದ್ದು. ಬಹಳ ಕೇಡಿನ ಸಂದರ್ಭ ಅಂತಲೇ ಹೇಳ್ಬೋದು. ಮೊದಲೇ ಪಂಚಮ ಶನಿಯ ಕಾಟದಿಂದ ಇದ್ದಂಥವ್ರಿಗೆ ಶನಿ ಮತ್ತು ರವಿ ಗ್ರಹದ ಗ್ರಹ ಯುದ್ಧಗಳು ಬೇರೆ ಶುರುವಾಗ್ಬಿಡುತ್ತೆ. ತುಂಬಾ ತಾಪತ್ರೆಗಳು ಉಂಟಾಗುತ್ತೆ. ಸ್ವಲ್ಪ ಜಾಗೃತಿಯಾಗಿರಬೇಕು. ಆದರೂ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಸರಿದೂಗಿಸಿಕೊಂಡು ಹೋಗುವ ಥರ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಗುರುಗ್ರಹದ ದೃಷ್ಟಿ ಬೇರೆ ಇದೆ. ಆ ಗುರುಗ್ರಹದ ದೃಷ್ಟಿ ಸಹ ಇರೋದ್ರಿಂದ ಒಂದಷ್ಟು ಏನೇ ಬಂದರೂ ಒಂದು ಪಾರಾಗ್ತಾ ಹೋಗೋದು, ಅಲ್ಲಿಂದ ದಾಟ್ಕೊಂಡು ಹೋಗುವಂತಹ ಕ್ರಿಯೆಗಳು ನಡೆಯುತ್ತವೆ. ಆದ್ರೂ ಆ ಸಮಯ ಯಾವ ರೀತಿಯಾಗಿ ಉತ್ಪತ್ತಿ ಆಗಿಬಿಡುತ್ತೆ ಅಂದರೆ ತುಂಬ ಟೆನ್ಷನ್ನು, ಏನಾಗೋಗ್ತಿದೆ ಬದುಕಿನಲ್ಲಿ ಅರ್ಥವಾಗಲ್ಲ. ಮೊದಲೇ ತುಲಾರಾಶಿಯವರು ವಾಚಾಳಿಗಳು, ಯಾವ ರೀತಿ ತುಂಬ ಮಾತಾಡ್ಬಿಡ್ತೀರಾ. ಕೋಪ ಬಂತು ಅಂದರೆ ನಿಮ್ಮ ನಾಲ್ಗೇನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಭಾರಿ ಕಷ್ಟ. ಬಹಳ ಕೋಪಿಷ್ಟ್ರು ಅಂದರೆ ಕೋಪಿಷ್ಟ್ರು. ಆವ ಕೋಪದಲ್ಲಿ ಆಡೋ ಮಾತುಗಳು ಅಥವಾ ನಿಮಗೆ ಮಾನಸಿಕವಾಗಿ ದುಃಖ ಇದ್ದಾಗ ನೀವು ಮಾಡುವಂತಹ ಕೆಲಸಗಳು ಮುಂದಿನ ಜೀವನಕ್ಕೆ ನಿಮಗೆ ಅದು ಕೆಲವೊಂದು ತೊಂದರೆಯಾಗಿ ಪರಿಣಮಿಸುತ್ತೆ. ಗೃಹ ನಿರ್ಮಾಣ ಆಗುವಂತಹ ಕಾರ್ಯಗಳಲ್ಲಿ ಕಾರ್ಯ ವಿಳಂಬಗಳು ಆಗುವಂಥದ್ದು, ಭೂ ವ್ಯವಹಾರಗಳಲ್ಲಿ ನಿರೀಕ್ಷಿತ ಫಲಗಳು ಸಿಗದೇ ಇರುವಂಥದ್ದು, ರಿಯಲ್ ಎಸ್ಟೇಟ್ ಕೆಲಸವನ್ನು ಮಾಡುವಂಥವರಿಗೆ, ವಿಜ್ಞಾನಿಗಳಿಗೆ, ಕ್ರೀಡಾಪಟುಗಳಿಗೆ, ಸಂಶೋಧನೆ ಮಾಡುವಂಥವರಿಗೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ವಿಘ್ನಗಳು ಬರ್ತಕ್ಕಂಥದ್ದು ಆಗುತ್ತೆ. ತುಂಬ ತಾಳ್ಮೆ ಇರಬೇಕು ಮತ್ತು ಬುದ್ಧಿ ಉಪಯೋಗಿಸಬೇಕು ನೀವು ಈ ತಿಂಗಳು. ಇಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಸಮಸ್ಯೆಗಳು ನಿಮ್ಮ ಬದುಕಿನಲ್ಲಿ ಬಂದು ಸೇರಿಕೊಳ್ಳುತ್ತೆ. ತುಂಬಾ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನೂ ಕೋಪದಲ್ಲಿ ಮಾತಾಡಕ್ಕೆ ಹೋಗಬೇಡಿ. ನಾನು ಕೋಪ ಮಾಡ್ಕೋಬೇಡಿ ಅಂತ ಹೇಳಲ್ಲ. ಕೋಪ ಅನ್ನುವಂಥದ್ದು, ನಗು, ಅಳು ಎಲ್ಲವೂ ಪ್ರಕೃತಿಯ ಸಹಜ ಭಾವಗಳು, ಭಾವನೆಗಳು. ಅದು ಹಾಗೆ ಬರಬೇಕು. ಆದರೆ ಕೋಪ ಬಂದಾಗ ಮಾತಾಡಕ್ಕೆ ಹೋಗಬೇಡಿ. ಎಲ್ಲಾದರೂ ಒಂದು ಕಡೆ ಸುಮ್ಮನೆ ಕೂತ್ಕೊಂಬಿಡಿ. ಆಗ ಕೋಪ ಕಡಿಮೆ ಆಗೋವರೆಗೂ ಸಹ ನೀವು ಯಾವುದಕ್ಕೆ ಪ್ರತಿಕ್ರಿಯಿಸಕ್ಕೆ ಹೋಗಬೇಡಿ. ಅದೇ ನಿಮಗೆ ಒಳ್ಳೇದು ಮಾಡುವಂತಹದ್ದು. ಈ ತಿಂಗಳಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಆಭರಣಗಳು ಕಳ್ಳತನ ಆಗುವಂತಹ ಭೀತಿಯೂ ಸಹ ಇದೆ. ಆಭರಣಗಳನ್ನು ಕಳೆದುಕೊಳ್ಳುವ ಭೀತಿಯೂ ಸಹ ಈ ತಿಂಗಳಲ್ಲಿ ಇರೋದ್ರಿಂದ ಆಭರಣಗಳ ಮೇಲೆ ಸ್ವಲ್ಪ ಜಾಗ್ರತೆಯಾಗಿ ನೋಡಿಕೊಳ್ಳೋದು ಒಳ್ಳೆಯದು. ತುಲಾರಾಶಿಯವರು ಯಾಕೋ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಅಷ್ಟು ಒಳ್ಳೆಯ ವಾತಾವರಣ ಇಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಗತಿ ಇರುವಂಥದ್ದು, ಬೇರೆ ಬೇರೆ ದೇಶದಲ್ಲಿ ಕೆಲಸವನ್ನು ಹುಡುಕ್ತಾ ಇರುವಂಥವ್ರಿಗೂ ಸಹ ಪ್ರಗತಿಗಳು ಇದ್ದಾವೆ. ಸೊ ಕೆಲವೊಂದಷ್ಟು ಮಾತ್ರವೇ ನಿಮಗೆ ತೊಂದರೆ ತಾಪತ್ರೆಗಳು ಇಲ್ಲದೆ ನಡ್ಕೊಂಡು ಹೋಗುತ್ತವೆ. ಮಿಕ್ಕಿದ್ದೆಲ್ಲವೂ ಸಹ ಸ್ವಲ್ಪ ತೊಂದರೆಗಳಲ್ಲೇ ಇರುವಂಥದ್ದು. ಹಾಗಾಗಿ ಜಾಗೃತಿಯಾಗಿರಿ. ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಮಾಡಿಕೊಳ್ಳಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ನಾವು ಈ ಪ್ರಕೃತಿಯಲ್ಲಿ ಬದುಕಿದ್ದೀವಿ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಕಾಪಾಡೋಣ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಮರಗಳನ್ನಾಗಿ ಮಾಡಿ ಪೋಷಣೆ ಮಾಡುವಂತಹ ಕೆಲಸವನ್ನು ಮಾಡೋಣ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿ. ಅದರಿಂದ ನೆಕ್ಸ್ಟ್ ಎಷ್ಟು 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮಗೆ ಹೂಗಳನ್ನು, ಹಣ್ಣುಗಳನ್ನು, ಇತರ ಜೀವಜಂತುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ಆಸರೆಯಾಗಿ ನಿಂತ್ಕೊಂಡಿರೋದನ್ನು ನೋಡಿದ್ರೆ ನಿಮಗೇ ಸಂತಸವಾಗುವಂತಹ ವಾತಾವರಣ ಇರುತ್ತೆ. ಹಾಗಾಗಿ ಆ ಕೆಲಸವನ್ನು ಮಾಡಿ. ಇನ್ನು ನಿಮ್ಮ ಜೀವನಕ್ಕೆ ಅನುಕೂಲ ಆಗುವ ಹಾಗೆ ಎಲ್ಲವೂ ಸಹ ನಡಿಬೇಕು ಅಂತಂದರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆ ದೇವರ ಕೃಪಾಶೀರ್ವಾದ ಸಿದ್ಧವಾಗಬೇಕು ಅಂದರೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವಿಗಳಿಗೆ ತಮ್ಮ ದಾಹವನ್ನು ಇಂಗಿಸಿಕೊಳ್ಳುವಂತಹ ಕೆಲಸವಾಗುತ್ತೆ. ಅದರಿಂದ
ಪ್ರಕೃತಿಯನ್ನು ಉಳಿದಂಗಾಗುತ್ತೆ. ಅದನ್ನು ನೋಡಿದ ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾನೆ. ದೇವರು ಮೆಚ್ಚಿಕೊಳ್ಳುವ ಕೆಲಸಕ್ಕಿಂತ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡಿ ಇನ್ನಷ್ಟು ಶುಭದ ವಾತಾವರಣ ನಿಮಗೆ ಉಂಟಾಗುತ್ತೆ ಅಂತ ಹೇಳ್ತಾ, ಈ ಒಂದು ತಿಂಗಳಲ್ಲಿ ಮಾಡಿಕೊಳ್ಳಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂದರೆ, ಸಂಜೆ ಹೊತ್ತು ಸಂಜೆ 6 ಗಂಟೆಯಿಂದ 6:30 ಸಮಯದಲ್ಲಿ ಕನಕದಾರ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಮನೆಯಲ್ಲಿ ಒಂದು ಕಾಮಾಕ್ಷಿ ದೀಪವನ್ನು ಬೆಳಗಿ ಆ ದೀಪದ ಮುಂದೆ ಕೂತು ಕಾಮಾಕ್ಷಿ ಅಮ್ಮನವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಕನಕದಾರ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಹೇಳಿದ ಕೆಲ ಧನ ನಷ್ಟಗಳಿಂದ, ಮಾನಸಿಕ ನಷ್ಟಗಳಿಂದೆಲ್ಲ ಆಚೆ ಬರುವ ಹಾಗಾಗುತ್ತೆ. ದೈವಾಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.